ನಮಸ್ಕಾರ ಎಲ್ರಿಗೂ. ಇವತ್ತು ಅಂತೂ ಇಂತೂ ಮಳೆ ಬಂದಿದೆ. 4-5 ದಿನದಿಂದ ವಿಡಿಯೋದಲ್ಲಿ ಹೇಳ್ತಿದ್ದೆ ಮಳೆ ಆಗಿಲ್ಲ ಅಂತೇಳಿ ಮೇವು ಕುಯ್ತಿದ್ದು. ಪರವಾಗಿಲ್ಲ, ಇವತ್ತು ಮಳೆ ಆಗಿದೆ. ಏನಂತ ಹೇಳ್ಕೊಳೋ ಥರ ಏನು ಜೋರಾಗೇನು ಬಂದಿಲ್ಲ, ಪರವಾಗಿಲ್ಲ. ಹೊಸ್ದಾಗ ಬಂದು ಸಿಕ್ಕಿದ್ರೇನು, ಅನ್ನ ಸಾಂಬಾರು ಸಿಕ್ಕಿದ್ರೇನು ಅಲ್ವಾ, ಹಾಗೆ ಸದ್ಯದ ಮಟ್ಟಿಗೆ ಇಷ್ಟು ಬಂದ್ರೂ ಖುಷಿನೇ ನಮಗೆ. ಒಟ್ನಲ್ಲಿ ಮಳೆ ಬಂದಿದೆ ನೋಡಿ. ಎಲ್ಲ ನೆಂದಿರೋದು ಕಾಣುತ್ತೋ ಇಲ್ಲೋ ಗೊತ್ತಿಲ್ಲ. ನೆಲ ಆಧಾರ್ ಕಾರ್ಡ್ ಬೇರೆ ಮಾಡಿಸ್ಬೇಕಿತ್ತು ನಂದು. ಅದೇ ಫೋನ್ ನಂಬರ್ ಅಪ್ಡೇಟ್ ಮಾಡಿಸ್ಬೇಕಿತ್ತು. ಹೋದ ಸತಿ ಹೋಗಿದ್ದೆ, ಬಟ್ ಅದಾಗಲಿಲ್ಲ. ಅದಕ್ಕೆ ಮತ್ತೆ ಹೋಗ್ತಾಯಿದ್ದೀವಿ ಸೈಬರ್ ಹತ್ರ. ನೋಡಿ, ಇಲ್ಲಿ ಹೈವೇ ಏನು ರೋಡ್ ಹೋಗಿದೆ, ಬಟ್ ಅಕ್ಕಪಕ್ಕದವ್ರು ಏನು ಮಾಡ್ಬಿಟ್ಟಿದ್ದಾರೆ, ಒತ್ತಲಿಸಿ ರೋಡ್ ಇಲ್ದಂಗೆ ಮಾಡಿಬಿಟ್ಟಿದ್ದಾರೆ. ಮತ್ತು ರಾಗಿ ಎಲ್ಲ ಕೆಲವ್ರದ್ದು ಚೆನ್ನಾಗಿ ಬಂದಿದೆ, ಕೆಲವ್ರದ್ದು ಚೆನ್ನಾಗಿ ಬಂದಿಲ್ಲ. ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ಸುಮಾರು ಜನದ್ದು ಅಷ್ಟೊಂದಾಗಿ ಬರೋಲ್ಲ, ಬಂದಿಲ್ಲ. ಯಾಕಂತಂದರೆ ಈ ಕುರಿಗಳು ಬಿಟ್ಕೊಂಡ್ಬಿಟ್ಟು ಮೇಲೆ ತಿನ್ನಿಸ್ಬಿಟ್ಟಿದ್ದಾರೆ. ಮತ್ತು ಎಂಟ್ರಿ ಆಗ್ತಿದ್ದಂಗೆ ಈ ಊರೊಳಗಡೆಯಿಂದನೇ ಹೋಗ್ಬೇಕು. ಸೊ ಒಂದು ದೇವಸ್ಥಾನ ಐತೆ, ಕರಿಯಮ್ಮ ದೇವಸ್ಥಾನ. ಇಲ್ಲಿ ಕರಿಯಮ್ಮ ಅಂತ ದೇವರಿರೋದು, ತುಂಬ ಪವರ್ಫುಲ್ಲು. ನಮ್ಮ ಅತ್ತೆಯವರು ಇದ್ದಾರಲ್ಲ, ಅವ್ರ ತವ್ರ ಮನೆ ಇದೆ ಹತ್ರನೇ. ನೋಡಿ, ಇಲ್ಲೊಂದು ಎಮ್ಮೆ ಹೆಂಗಿದೆ, ಏನು ಖಡಕ್ಕಾಗಿ. ನಮ್ಮ ಪಾರ್ಟ್ನರ್ ಜೊತೆ ಹೋಗ್ತಾ ಇದ್ದೀನಿ. ಇನ್ನೇನು ಹತ್ರ ಸಿಗ್ತಿದೆ. ಗ್ರಾಮ ಒಂದಿಗೆ ಹೋಗ್ಬೇಕಿತ್ತು, ಆದರೆ ಅದು ಎಲ್ಲೋ ಬೇರೆ ಕಡೆ ಶಿಫ್ಟ್ ಆಗಿದೆ ಅಂತೆ, ಯಾರೋ ಇಲ್ಲಿ ಹೇಳಿದ್ರು. ಸೊ ಹಂಗಾಗಿ ಮತ್ತೆ ತಿರ್ಕೊಂಡು ನಂದಿನಿ ಡೈರಿ ಮಾಡಿದ್ದಾರಂತ ಹೊಸ್ದಾಗಿ. ಅದರ ಆಪೋಸಿಟ್ಟೇ ಗ್ರಾಮ ಒಂದು ಇರೋದು. ಸೊ ಆ ಬಿಲ್ಡಿಂಗ್ ಹತ್ರ ಹೋಗ್ತಾಯಿದ್ದು. ನನ್ನ ಮಗಳದು ಮತ್ತು ನಮ್ಮ ಪಾರ್ಟ್ನರ್ದು ಆಧಾರ್ ಕಾರ್ಡ್ ಬಂದಿದೆ ಅಂತೇಳಿ ಚೆಕ್ ಮಾಡಿಸ್ಬೇಕಿತ್ತು. ಗ್ರಾಮ ಒಂದು ನಾಗರಿಕ ಸೇವಾ ಕೇಂದ್ರ. ಬನ್ನಿ ಒಳಗಡೆ ಹೋಗೋಣ. ಸಿಕ್ಕಾಪಟ್ಟೆ ವೆಯ್ಟ್ ಮಾಡಿಬಿಟ್ಟು, ಯಾಕಂತಂದರೆ ಸರ್ವರ್ ಪ್ರಾಬ್ಲಮ್ಮು ಎಲ್ಲಿ ಕಡೆ ಇದೊಂದು ಬೇಜಾರು. ತುಂಬ ಹೊತ್ತು ಕಾಯಿಸ್ತಾರೆ. ಹಂಗಾಗಿ ಪಾಪ ಅವರು ಕೂಡ ಲ್ಯಾಪ್ಟಾಪಲ್ಲಿ ಚೆಕ್ ಮಾಡ್ತಾನೇ ಇದ್ದರು. ಸರ್ವರ್ ಬ್ಯುಸಿ ಅಂತ ಬರೋದು, ನೆಟ್ವರ್ಕ್ ಇಶ್ಯೂ ಅಂತ ಹೇಳೋರು. ಸೊ ಹಂಗಾಗಿ ಬೇರೆ ಅವ್ರ ಅಕ್ಕನೂ ಮೋಸ್ಟ್ಲಿ ಇದೇ ಕೆಲಸ ಮಾಡ್ತಾರೆ ಅನಿಸುತ್ತೆ. ಅವರು ಒಂದು ಸತಿ ಕಾಲ್ ಮಾಡಿದರು, ಮತ್ತು ಅವ್ರ ಫ್ರೆಂಡ್ಸ್ಗೂ ಫೋನ್ ಮಾಡಿ ಏನೋ ಮಾಡ್ಕೊತಿದ್ರು. ಒಟ್ಟಿನಲ್ಲಿ ಆಧಾರ್ ಕಾರ್ಡು ಸಿಕ್ತು ಹೆಂಗೋ. ನಮ್ಮ ಪಾರ್ಟ್ನರ್ದು, ನನ್ನ ಮಗಳದು ಅದನ್ನು ಲ್ಯಾಮಿನೇಷನ್ ಮಾಡಿ ಕಟ್ ಮಾಡಿ ಕೊಟ್ಟರು. ಇಲ್ಲಿ ಸೈಬರಿಂದ ತೆಗಿಸ್ಬೇಕಂತಂದರೆ 150 ಅಂತಾರೆ. ನಂದು ಅಪ್ಡೇಟ್ ಮಾಡಿಸ್ಬೇಕಿತ್ತು, ಬಟ್ ಆಗಲಿಲ್ಲ. ಯಾಕೆಂತಂದರೆ ಅವರು ನಾಡ ಕಚೇರಿಗೆ ಹೋಗ್ಬೇಕು ಅಂದರು. ಸೊ ಮತ್ತೆ ನಾಡ ಕಚೇರಿಗೆ ಹೋಗ್ಬೇಕಿತ್ತು ನಂದು ಹಬ್ಬಗಳಿಗೋಸ್ಕರ. ಮತ್ತೆ ಹೋದಾಗ ಇದ್ಯಾವುದೋ ಫ್ಯಾಕ್ಟ್ರಿ, ಇದೇನು ಬರೀ ಕೋಕೋನೆಟ್ ಅಂತಂದ್ರು ನಮ್ಮ ಪಾರ್ಟ್ನರು. ಅದೇನೋ ನಂಗೆ ಫುಲ್ ಗೊತ್ತಿಲ್ಲ, ಬಟ್ ದೊಡ್ಡದಾಗಿದೆ. ನಾಡ ಕಚೇರಿಗೆ ಹೋಗ್ತಿದ್ದೆ, ಅಂದರೆ ನಂಗೆ ಒಬ್ಬಳಿಗೋಸ್ಕರ ನಾವು ಹೋಗ್ಬೇಕಿತ್ತು. ನೋಡಿ, ಬರೀ ಫೋನ್ ನಂಬರ್ ಅಪ್ಡೇಟ್ ಮಾಡೋಕ್ಕೆ. ಲಾಸ್ಟ್ ಟೈಮ್ ನಾನು 3 ಜನದ್ದು ಮಾಡಿಸ್ಬೇಕು ಅಂತ ಹೋಗಿದ್ದು, ಬಟ್ ಇವರಿಬ್ಬರದ್ದೇ ಆಯಿತು. ನಂದು ಯಾಕಾಗಲಿಲ್ಲ ಅಂತಂದರೆ, ನನ್ನ ಮಗಳಿಗೂ ಆಧಾರ್ ಕಾರ್ಡ್ ಮಾಡಿಸ್ಬೇಕಿತ್ತೆಲ್ಲ, ಸೈನ್ ಹಾಕ್ಬೇಕಿತ್ತು. ಸೊ ನಿಮ್ಮ ಮಗಳದ್ದು ಬಂದಮೇಲೆ ನೀವು ಮಾಡಿಸಿ ಅಂತ ಹೇಳಿದರು. ಹಂಗಾಗಿ ವೆಯ್ಟ್ ಮಾಡ್ತಿದ್ದೆ. ನಾಡ ಕಚೇರಿಗೆ ಬಂದು ಎಲ್ಲ ಮುಗೀತು. ಮತ್ತು ರಿಟರ್ನ್ ಆಗ್ತಿದ್ದು ಬಿಸಿಲು ಅನಿಸುತ್ತೆ. ಸೊ ಕುರಿಗಳೆಲ್ಲ ನೀರು ಕುಡಿಯೋಕೆ ಬಿಟ್ಕೊಂಡ್ಬಿಟ್ಟಿದ್ದಾರೆ. ಮತ್ತು ಕಡಲೆ ಬೀಜ ಬಂದುಬಿಟ್ಟಿದ್ದಾವೆ. ಸೊ ಎಲ್ಲ ಕಡೆ 100 ರೂಪಾಯಿಗೆ 4 ಸೇರು ಅಂತೇಳಿ ಮಾರ್ಕೊಂಬತ್ತಿದ್ದಾರೆ. ನಾವು ನಿನ್ನೆ 3 ಸೇರು ತಂದಿದ್ರು ನಮ್ಮತ್ತೆ. ನಾವು ಹಾಲು ಹಾಕ್ತೀವಲ್ಲ, ಅದು BMC ಇಲ್ಲೇ ಇದೆ, ನಿಮಗೆ ತೋರಿಸ್ತೀನಿ ಬನ್ನಿ ಒಳಗಡೆ. ಅದೇನು ಕ್ಯಾಮ್ರಾ, ಏನು ಕ್ಯಾಮ್ರಾ ಆಯ್ತಾ ಇಲ್ವ? ಅದು ಐತೆ. ಕ್ಯಾಮ್ರಾ ಐತೆ. ಐತೆ. ಕ್ಯಾಮ್ರಾ ಐತೆ. ಐತೆ. ಐತೆ.
ಹೇಳ್ತಾ ಹೋಗ್ರಿ, ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ. ಇದೇ ಫಸ್ಟ್ ಟೈಮ್. ಚಿಲ್ಲಾಗುತ್ತಾ? ಹೌದಾ? ಇದು ಮಿಷಿನ್ ಆನ್ ಮಾಡಿಲ್ವಾ? ಹಾಂ. ಸಪೋರ್ಟ್ ಮಾಡೋದು. ಕರೆಂಟ್ ಇದ್ರೆ ಓಕೆ ರನ್ ಆಗ್ತಿರುತ್ತೆ. ಕರೆಂಟ್ ಇಲ್ಲ ಅಂದ್ರೆ ETS ಏರ್ ಟ್ಯೂಬ್ ಇರುತ್ತೆ, ಅದರಿಂದ ಚಿಲ್ ಆಗುತ್ತೆ, ಬ್ಯಾಕಪ್ ಆಗಿ ಚಿಲ್ ಆಗುತ್ತೆ. ಕರೆಂಟ್ ಇಲ್ಲ ಅಂದ್ರೆ ಏನೂ ಪ್ರಾಬ್ಲಮ್. ಕರೆಂಟ್ 3 ಅವರ್ಸ್ ಚಿಲ್ ಆಗುತ್ತೆ, ಚಿಲ್ಲಿಗೆ ಏನು ಪ್ರಾಬ್ಲಮ್ ಆಗಲ್ಲ. ಬಾಂಗಾರ ತಗೊಂಡೋಯ್ತೀನಿ ಡಾಕ್ಟರ್. ಯಾಕೆ ಡಾಕ್ಟರ್ ಬರ್ತಾರಲ್ಲ ಮೇಡಮ್ ಅವರು? ಇಲ್ಲೆಲ್ಲ ಐಟಮ್ಸ್ ಸಿಗುತ್ತೆ. ಅಕ್ಷಯ ಕಲ್ಪ ಪ್ರತಿಯೊಂದು ಐಟಮ್ಸ್ ಇಲ್ಲೇ ಸಿಗುತ್ತೆ. ನಮಗೆ ಇಂಡಿ ಬರೋದು ಇಲ್ಲಿಂದನಲ್ಲ. ಮಂತ್ಲಿ ಗೋಲ್ಡ್ ಬಂದಿದ್ಯಾ? ಗೋಲ್ಡ್ ಐತಿಲ್ಲ, ಲೇಬಲ್ ಏನು ಹಾಕಿಲ್ಲಲ್ಲ. ಮಂತ್ಲಿ ಒನ್ಸ್ ಬರೋದು ಪ್ಲಾಂಟ್ ಇಂದ ಬರುತ್ತೆ. ಏನಾದ್ರು ಎಮರ್ಜೆನ್ಸಿಗೆ ಅಂತ ಇದನ್ನ ಮಾಡಿರೋದು. ಎಮರ್ಜೆನ್ಸಿ ಬೇಕು ಅಂದ್ರೆ ಎಲ್ಲರುತ್ತೆ. ಅದು ಮುಂಚೆನೇ ಇನ್ವಾಯ್ಸ್ ಹೇಳ್ಬೇಕು. ಇವ್ರ ತರ ಬಂದ್ಬಿಟ್ಟು ಈಗಲೇ ಬೇಕು ಅಂದ್ರೆ ಆಗಲ್ಲ. ಈಗ ಬೇಕು ಅಂತ ಕೊಡು, ಆಗದೇ ಇಲ್ಲ. ಉಲ್ಟಾ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಸಕ್ಕೆ ಹೋಗಿದ್ದೆ ನಂದು. ಯಾಕಂದರೆ ಅವತ್ತು ನಾವು 3 ಜನ ಹೋದಾಗ ನಂದು ಆಗಿರಲಿಲ್ಲ. ಸೊ ಹಂಗಾಗಿ ಇವತ್ತು ಹೋಗಿದ್ದು. ಫೋನ್ ನಂಬರ್ ಮಾತ್ರ ಅಪ್ಡೇಟ್ ಮಾಡಿಸ್ಬೇಕಿತ್ತು. ಎಲ್ಲ ಮುಗಿಸ್ಕೊಂಡು ಬಂದಾಗೆ ನಮ್ಮ ಟ್ಯಾಕ್ಟ್ರು ಆಗಲೇ 4-5 ದಿನದಿಂದ ಕಲ್ಲು ತುಂಬಕ್ಕೆ ಇಟ್ಟಿದ್ವಲ್ಲ, ಅಲ್ಲೇ ಐತೆ. ಸೊ ನಮ್ಮ ಪಾರ್ಟ್ನರ್ ಕಳ್ಸಿದ್ದಾರೆ ನೋಡಿ ಅಲ್ಲಿ. ಸೊ ತಗೊಂಡೋಗಿ ಪಾಯದ ಹತ್ರ ಉರುಳಿಸ್ಬೇಕು ಕಲ್ಲು. ಬನ್ನಿ. ಅವತ್ತಿಂದ ಕೆಲಸ ಇತ್ತು. ಸೊ ಹಂಗಾಗಿ ಕಲ್ಲು ತುಂಬಕ್ಕಾಗಲಿಲ್ಲ. ಅವತ್ತು ಎಷ್ಟು ಲೋಡ್ ಮಾಡಿದ್ವೋ ಅಷ್ಟೇ ಇರೋದು. ಸೊ ಅದನ್ನೇ ಉಳಿಸ್ಬಿಟ್ಟು ನೆಕ್ಸ್ಟು ಲೋಡ್ ಮಾಡಬೇಕು. ಟೈಮ್ ಸಿಕ್ತಾಗ ನೋಡೋಣ. ಇಷ್ಟೇ ಲೋಡ್ ಮಾಡ್ಕೊಂಡಿದ್ರು. ಇದನ್ನೇ ಹೋಗಿ ಉಳಿಸ್ತೀನಿ. ಕೇಳಿಸ್ತಿದೆಯಲ್ಲೋ ಗೊತ್ತಿಲ್ಲ. ಬರ್ತಿದೆ, ಎಲ್ಲಿ ಉಡಿಸ್ತಾರೆ ಅನ್ನೋದು ಗೊತ್ತಿಲ್ಲ, ನೋಡೋಣ. ಉಡಿಸ್ತಾರೆ ಸಾಕು. ಸೊ ವಾಪಸ್ ತಗೊಂಡೋಗಿ ಟ್ಯಾಕ್ಟ್ರು ಬಿಟ್ಟು ಅಲ್ಲಿ ಕೆಳಗಡೆ ನಮ್ಮ ಅತ್ತೆ ಮನೆ ತಗೊನೆ. ಮತ್ತು ಇವಾಗ ಪೆಡಕ್ಕೆಲ್ಲ ಕ್ಲೀನ್ ಮಾಡಬೇಕು. ನಿಮಗೆ ತೋರಿಸ್ತೀನಿ. ಯಾಕಂದರೆ ಮಳೆ ಬಂದಿರೋದ್ರಿಂದ ಯಾವುದನ್ನು ಕ್ಲೀನೇ ಮಾಡಿಲ್ಲ. ಬೆಳಗ್ಗೆ ಕ್ಲೀನ್ ಮಾಡೋಕ್ಕೆ ಆಗಲಿಲ್ಲ ನೋಡಿ. ಇವರು ವೈಟಿ, ಇವರು ಫುಲ್ಲು ಸೈಲೆಂಟ್. ಇವರು ಹಂಗೆ ಅನ್ಕೋಬೇಕು ಅಷ್ಟೇ ನಾವು. ನೋಡಿ ಇವೆಲ್ಲ ಫುಲ್ಲು ಕ್ಲೀನ್ ಮಾಡಬೇಕು.
ಯಾವಾಗ ಮಾಡೋದು ಇವೆಲ್ಲ ತಗೊಂಡೋಗಿ ತಿಪ್ಪೆಗೆ ಹಾಕಬೇಕು ಸಗಣಿನ. ಮಳೆ ಬಂದಿರೋದ್ರಿಂದ ಎಲ್ಲ ಕೆಸರು ಕೆಸರು ಥರ ಆಗೈತೆ. ಒಂದು ಕಡೆ ಎಲ್ಲ ಈ ಕಡೆ ಎಲ್ಲ ಸ್ವಲ್ಪ ಡ್ರೈ ಆಗಿದ್ದಾವೆ. ಎಲ್ಲ ಬಾಚ್ಕೊಂಡು ಗಾಡಿಗೆ ಹಾಕೊಂಡು ತಗೊಂಡೋಗಿ ತಿಪ್ಪೆಗೆ ಹಾಕಬೇಕು. ನಮ್ಮ ಪಾರ್ಟ್ನರ್ ಇನ್ನೇನು ಬರ್ತಾರೆ. ಅವರೆಲ್ಲ ಮೇವೆಲ್ಲ ತಿಂದು ಆರಾಮಾಗಿ ರೆಸ್ಟಲ್ಲಿದ್ದಾರೆ. ಯಾಕೋ ಬ್ಲಡ್ ಬಂದಿದೆ ಅನಿಸುತ್ತೆ, ಏನಾಗಿದೆ ಗೊತ್ತಿಲ್ಲ. ಬಾ, ಏನಾಗಿದೆ, ಒಂಚೂರು ಏಟ್ ಮಾಡ್ಕೊಂಡಿದೆ ಅನಿಸುತ್ತೆ. ನೋಡೋಣ, ಬಂದಮೇಲೆ ಏನಾರು ಟ್ರೀಟ್ಮೆಂಟ್ ಕೊಡ್ತಾರೆ, ನಾನು ನೋಡ್ತೀನಿ. ಇವೆರಡೂ ಹಸುಗಳು ಗುದ್ದಾಡಲ್ಲ, ಯಾಕೆಂತಂದರೆ ಅದೇನೋ ಗೊತ್ತಿಲ್ಲ, ಅವರ ಅಂಡರ್ಸ್ಟ್ಯಾಂಡಿಂಗ್ ಅನಿಸುತ್ತೆ. ಬಟ್ ಅಲ್ಲಿ ಇದೆಯಲ್ಲ, ಅದೇನಾರು ಹಸುದು, ಆ ಹಸುನೇನಾರ ಈ ಹಸು ನೋಡಿಬಿಟ್ರೆ ಆಯೋಕ್ಕೆ ಹೋಗುತ್ತೆ. ನೋಡಿ, ಇದರಲ್ಲಿ ಎಲ್ಲ ಒಂದು 5-6 ಹಸುಗಳಿದಾವಲ್ಲ, ಎಲ್ಲ ಅವ್ರದ್ದೇ ಒಂದು ಹವಾ ಇಟ್ಬಿಟ್ಟಿದ್ದಾರೆ. ನಮ್ಮ ಕೋಳಿ ಪಿಳ್ಳೆನೂ ಒಳಗಡೆ ಬಂದು ಅವು ಏನು ರೆಸ್ಟ್ ಅಂತಿದ್ದಾವೋ ಏನೋ, ತೋರಿಸ್ತೀನಿ ರೀ ನಿಮಗೆ. ನೋಡಿ, 10 ಪಿಳ್ಳೆ ಇದ್ದಾವೆ. ಮೊನ್ನೆ ಒಂದೆರಡು ಗರುಡ ಎತ್ಕೊಂಡು ಹೋಗ್ಬೇಕಿತ್ತು. ಅದ್ದೋ ಗರುಡನ ಯಾವ 2 ಬಂದಿದ್ದು, ಬಟ್ ಪುಣ್ಯಕ್ಕೆ ತಗೊಂಡು ಹೋಗಲಿಲ್ಲ. ಸೇಫ್ ಆಗಿದ್ದಾವೆ. ಸೊ ನಮ್ಮ ಪಾರ್ಟ್ನರು ಟ್ಯಾಕ್ಟ್ರ್ ಬಿಟ್ಟು ಬಂದಿದ್ದರು ಮನೆ ತವ. ಪೆಡಾಕೆಲ್ಲ ಕ್ಲೀನ್ ಮಾಡಬೇಕಿತ್ತು. ಅವರು ಕೂಡ ಬಂದಿದ್ದರು ಹೆಲ್ಪ್ ಮಾಡೋದಕ್ಕೆ. ನಾನು ಎಲ್ಲ ಕುದ್ಲಿ ತಗೊಂಡು ಒಂದು ಕಡೆ ಸ್ಟಾಕ್ ಮಾಡ್ತಾಯಿದ್ದೆ. ಅವರೆಲ್ಲ ಬಾಚಿಕೊಂಡು ಗಾಡಿಗೆ ಹಾಕ್ತಿದ್ರು. ನಾವು 2 ಕಡೆ ತಿಪ್ಪೆ ಮಾಡಿದ್ದೀವಿ. ಒಂದು ಕಡೆ ಆಲ್ರೆಡಿ ಒಂದು ಟ್ಯಾಕ್ಟ್ರಲ್ಲಿ ಒಂದು ಎರಡು ಲೋಡ್ ಆಗೋಷ್ಟು ಗೊಬ್ಬರ ಇದೆ. ಅವ್ರು ಯಾರೋ ಕಾಂಟ್ರಾಕ್ಟ್ ಹೇಳಿದ್ರು, ಅವ್ರು ತಗೊಂಡೋಗಿಲ್ಲ. ಸೊ ಅದಕ್ಕೆ ಇದನ್ನು ಬೇರೆ ಕಡೆ ಹಾಕ್ತಾಯಿದ್ದು, ಅಂದರೆ ಸೀಬೆ ಗಿಡ ಇದೆಯಲ್ಲ ಆ ಕಡೆ ತಿಪ್ಪೆ ಮಾಡಿದ್ದೀವಿ, ಅಲ್ಲಿ ಹಾಕ್ತಿದ್ದೀವಿ. ಸೊ ಏನು ಪೆಡಾಕಲ್ಲಿ ಬಿಟ್ಟಿರೋದ್ರಿಂದ ಎಲ್ಲ ಕಡೆ ಏನು ಒಂದೇ ಕಡೆ ಗುಡ್ಡೆ ಮಾಡಿ ಹಾಕಬೇಕು. ಸಗಣಿನ ಒಂದು ಕಡೆ ಸ್ಟಾಕ್ ಮಾಡಿ ಆಮೇಲೆ ಬಾಚ್ಕೋಬೇಕು. ಒಂದೇ ಕಡೆ ಕಟ್ಟಿದ್ರೆ ಏನಾಗುತ್ತೆ, ಕೆಚ್ಚಲು ಬಾವು ಆಗುತ್ತೆ. ಬಾಚ್ಕೊಳ್ಳೋಕ್ಕೆ ಈಸಿ ಆಗುತ್ತೆ, ಬಟ್ ಹಸುಗಳಿಗೆ ಪ್ರಾಬ್ಲಮ್ ಆಗುತ್ತೆ. ಈ ಥರ ಹೊರಗಡೆ ಬಿಟ್ಟರೆ, ಅಂದರೆ ಮೆಸ್ ಹಾಕಿ ಅದ್ರೊಳಗಡೆ ಬಿಟ್ಟರೆ ಆರಾಮಾಗಿ ಓಡಾಡಿಕೊಂಡು ನೀರು ಕುಡ್ಕೊಂಡು ಬೇಕಾದಾಗೆಲ್ಲ ಅದ್ರ ಪಡೆಗೆ ಅದು ಇರ್ತವೆ. ನಮಗೆ ಒಂಚೂರು ವ್ಯಥೆ ಅನಿಸುತ್ತೆ, ಬಟ್ ನಮ್ಗೆ ಇನ್ನೇನು ಕೆಲಸ ಹೇಳಿ, ಹಸುಗಳು ಮಾಡ್ಕೊಂಡ್ಮೇಲೆ ಅವೆಲ್ಲ ನೋಡ್ಕೋಬೇಕು ನಾವು. ಸೊ ಹಂಗಾಗಿ ಪೆಡಾಕೆಲ್ಲ ಕ್ಲೀನ್ ಮಾಡ್ಕೊತಿದ್ದು. ಇದೇ ಅರ್ಧ ಮುಕ್ಕಾಲು ಗಂಟೆ ಆಯಿತು. ಸೊ ಹಂಗಾಗಿ ಒಂದು 3 ನಿಮಿಷದ ವೀಡಿಯೋ ಮಾಡ್ಕೊಂಡೆ ಅಷ್ಟೇ. ಎಲ್ಲ ಕ್ಲೀನಿಂಗ್ ಎಲ್ಲ ಆದಮೇಲೆ ಗಾಡಿಗೆ ತುಂಬಿಕೊಂಡು ತಗೊಂಡೋಗಿ ತಿಪ್ಪೆಗೆ ಹಾಕಬೇಕು. ನಮ್ಮ ಪಾರ್ಟ್ನರ್ಗೆ ಹೆಲ್ಪ್ ಮಾಡೋಣ ಅಂತೇಳಿ ಹಂಗೇನು ಸ್ವಲ್ಪ ತಳ್ತಾ ಇದ್ದೆ. ತಗೊಂಡೋಗಿ ತಿಪ್ಪೆಗೆ ಹಾಕೋದೆ.